ಶಮಿಕಾ ಅವಳ ಮರ್ಯಾದೆ ಕಳಿಯೋಕೆ ಬಾಯಿಗೆ ಬಂದಿದ್ದೆಲ್ಲ ಹೇಳಿದ್ರು ಇಂಚರ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ಲು. ಯಾಕೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಇನ್ನೂ ಸೆನ್ಸಿಬಲ್ ಜನರ ಕೈಯಲ್ಲಿದೆ ಅನ್ನೋ ನಂಬಿಕೆ ಅವಳಿಗಿತ್ತು. ಹಾಗಾಗಿ ಅವಳು ಕೂಲಾಗೆ ಡೀನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ಲು. ಇನಫ್ ಶಮಿಕಾ, ನನಗೆ ಪೂರ್ತಿ ವಿಷಯ ಏನು ಅಂತ ಗೊತ್ತಾಗಿದೆ, ಹಾಗೆ ಅರ್ಥನೂ ಆಗಿದೆ. ಆರ್ಯನ್ ಸ್ಕೂಲ್ನಿಂದ ತೆಗೆಯೋದು ಇಂಪಾಸಿಬಲ್. ಮಿಸ್ ಇಂಚರ, ಎಲ್ಲ ಮಕ್ಕಳ ಅಡ್ಮಿಷನ್ ಹೇಗ್ ಮಾಡ್ತಾರೋ ಹಾಗೆ ಆರ್ಯನ್ ಅಡ್ಮಿಷನ್ ಮಾಡಿಸಿ ಫುಲ್ ಪ್ರಾಸೆಸ್ ಥ್ರೂ ಸ್ಕೂಲಿಗೆ ಬಂದಿದ್ದಾರೆ. ಆರ್ಯನ್ನ ಇಲ್ಲಿಂದ ಕಳ್ಸೋಕೆ ನಮ್ಮ ಹತ್ರ ಯಾವುದೇ ರೀಸನ್ ಇಲ್ಲ. ಸೊ ಪ್ಲೀಸ್ ಸ್ಟಾಪ್ ದಿಸ್ ಆರ್ಗ್ಯುಮೆಂಟ್ ನಾವ್ ಅಂದ್ರು. ಅವ್ರು ಹೇಳಿದ್ ಕೇಳಿ ಇಂಚರಾಗೆ ಸಮಾಧಾನ ಆದ್ರೆ ಶಮಿಕಾಗೆ ಅವಮಾನ ಆಯ್ತು. ತಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಡೀನ್ ಇಂಚರ ಪರವಾಗಿ ಮಾತಾಡ್ತಾರೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳು ಸಿಟ್ಟಲ್ಲಿ, ಸರ್, ನಾನು ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಫೇಮಸ್ ಬಿಸ್ನೆಸ್ ಮ್ಯಾನ್ ಮಯೂರ್ ರಾವ್ ತಂಗಿ, ರಾವ್ ಫ್ಯಾಮಿಲಿ ಮಗಳು ನಾನು. ನನ್ ಮಾತ್ ಕೇಳ್ದೆ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ತನ್ನ ಫ್ಯಾಮಿಲಿ ಬಗ್ಗೆ ಹೇಳಿ ಡೀನ್ನ ಹೆದರ್ಸೋ ಪ್ರಯತ್ನ ಮಾಡಿದ್ಲು. ಮೈ ಡಿಸಿಷನ್ ಇಸ್ ಫೈನಲ್ ಮಿಸಸ್ ಶಮಿಕಾ. ಆರ್ಯ ಇಲ್ಲೇ ಓದ್ತಾನೆ. ಅದರಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ರೆ ಹೇಗ್ ಮ್ಯಾನೇಜ್ ಮಾಡ್ಬೋದು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಡೀನ್ ಗಟ್ಟಿಯಾಗಿ ಹೇಳಿದ್ರು. ಅದನ್ ಕೇಳಿ ಅವಳು ಕೋಪದಿಂದ, ಏನ್ ನಿಮ್ ಮಾತಿನ ಅರ್ಥ? ಐ ಹೋಪ್ ಯು ನೋ ವಾಟ್ ಯು ಆರ್ ಸೇಯಿಂಗ್ ಅಂತ ಹೇಳಿದ್ಲು. ಐ ಹೋಪ್ ಐ ಆಮ್ ಲೌಡ್ ಅಂಡ್ ಕ್ಲಿಯರ್ ಮಿಸಸ್ ಶಮಿಕಾ. ಆರ್ಯ ಇಲ್ಲಿಂದ ಎಲ್ಲೂ ಹೋಗಲ್ಲ. ಎಲ್ಸ್ ಯು ಡಿಸೈಡ್. ನಾವ್ ಎಕ್ಸ್ಕ್ಯೂಸ್ ಮೀ, ನನಗೆ ಡಿಸ್ಕಸ್ ಮಾಡೋಕೆ ಇದಕ್ಕಿಂತ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಆಫೀಸ್ ರೂಮ್ನಿಂದ ಆಚೆ ಬರ್ತಿದ್ದ ಹಾಗೆ ಇಂಚರಾಗೆ ಶಮಿಕಾ ಸ್ಥಿತಿ ನೋಡಿ ನಗು ಬಂತು. ಅದನ್ನ ನೋಡಿ ಶಮಿಕಾ ಸಿಟ್ಟು ಇನ್ನೂ ಜಾಸ್ತಿಯಾಗಿ ಹತ್ಕೊಂಡು ಉರಿತಿರೋ ಬೆಂಕಿಗೆ ಉಪ್ಪು ಸುರಿದಾಗಾಯ್ತು. ಅವಳು ಇಂಚರ ಮುಂದೆ ಸೋತಿದ್ ನೋಡಿ ದೀಪಿಕಾಗೂ ಉರಿ ತಡಿಯೋಕಾಗ್ಲಿಲ್ಲ. ಡೀನ್ ಶಮಿಕಾ ಮಾತು ತೆಗ್ದು ಹಾಕೋಕೆ ಹೇಗ್ ಸಾಧ್ಯ? ಡೆಫಿನೆಟ್ಲಿ ಈ ಇಂಚರಾಗೆ ಯಾರ್ದೋ ಸಪೋರ್ಟ್ ಇರೋ ಥರ ಇದೆ, ಮಾಡ್ತೀನಿ ಇವಳಿಗೆ ಅಂದ್ಕೊಂಡು, ಓಹೋ, ಈ ಸಲ ನಿನ್ ಹಿಂದೆ ತುಂಬಾ ದೊಡ್ಡ ಕೈ ಇರೋ ಥರ ಇದೆ, ಒಳ್ಳೆ ಕಸ್ಟಮರ್ ಸಿಕ್ಕಿರ್ಬೇಕು ಅಲ್ವಾ, ನೀನು ಮತ್ ಡೀನ್ ಇಬ್ರು ಅಂತ ಹೇಳಿ ಅರ್ಧಕ್ಕೆ ಸ್ಟಾಪ್ ಮಾಡಿದ್ಲು. ಅವಳು ಬೇಕು ಅಂತಾನೆ ಹಾಗೆ ಹೇಳಿದ್ಲು. ಅವಳ ಮಾತ್ ಕೇಳಿ ಅಕ್ಕಪಕ್ಕ ಇರೋರ್ ಎಲ್ರೂ ಡೀನ್ಗೂ ಇಂಚರಾಗೂ ಸಂಬಂಧ ಇದೆ, ಅದಕ್ಕೆ ಅವರು ಇಂಚರ ಪರವಾಗೇ ಮಾತಾಡಿ ಆರ್ಯನ್ನ ಸ್ಕೂಲ್ನಲ್ಲೇ ಉಳಿಸ್ಕೊಂಡ್ರು ಅಂತಾನೆ ಮಾತಾಡ್ಕೊಂಡಿದ್ದು ಅಲ್ದೆ ಇಂಚರಾನ ಇನ್ನು ಕೆಟ್ಟದಾಗ್ ನೋಡೋಕೆ ಶುರು ಮಾಡಿದ್ರು. ದೀಪಿಕಾ, ನಾನು ಯಾರ ಜೊತೆಗಿದ್ರೆ ನಿನಗೇನು? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಾನೇ ಏನೇ ಮಾಡಿದ್ರು ನನ್ನ ಸ್ವಂತ ಪರಿಶ್ರಮದಿಂದ ಮಾಡ್ತೀನಿ. ಅಟ್ಲೀಸ್ಟ್ ನಾನು ನಿಂತರ ನನ್ನ ಅಕ್ಕನ್ ಫಿಯಾನ್ಸಿನಂತೂ ಕಿತ್ಕೊಂಡಿಲ್ಲ ಅಂತ ಹೇಳಿ ಅವಳು ಬುಡಕ್ಕೆ ತಂದಿಟ್ಲು. ಅವಳು ಹೇಳಿದ್ ಕೇಳಿ ದೀಪಿಕಾ ಪ್ಯಾನಿಕ್ ಆಗೋದ್ಲು. ಅದನ್ನ ನೋಡಿ ಶಮಿಕಾ ಅವಳನ್ನ ಸೇವ್ ಮಾಡೋಕೆ ಅಂತ, ಹೌ ಡೇರ್ ಯು, ಇಷ್ಟೆಲ್ಲ ಮಾಡಿದ್ಮೇಲೂ ನೀನು ದೀಪಿಕಾ ಮೇಲೆ ಅಪವಾದ ಹೊರಿಸ್ತಾ ಇದೀಯಾ? ನೀನು ನನ್ನ ಅಣ್ಣಂಗೆ ಮೋಸ ಮಾಡ್ದೆ, ನಮ್ಮೆಲ್ಲರ ಮರ್ಯಾದೆ ಕಳ್ದೆ. ಆಗ ದೀಪಿಕಾನೇ ಎಲ್ಲ ಸಂಭಾಲಿಸಿದ್ದು. ಈಗ ಅದನ್ನ ನಿನ್ನಿಂದ ಟಾಲರೇಟ್ ಮಾಡೋಕಾಗ್ತಿಲ್ಲ ಅಲ್ವಾ? ನೀನ್ ಯಾರ್ಯಾರ ಜೊತೆ ರಾಸ್ಲೀಲೆ ಆಡಿದ್ಯೋ ಯಾವನಿಗ್ ಗೊತ್ತು. ಜೊತೆಗೆ ಈ ಮಗುನ ಬೇರೆ ಕರ್ಕೊಂಡ್ ಬಂದಿದ್ಯಾ. ಅದು ಅಲ್ದೆ ಈಗ ಬಾಯ್ ಜೋರ್ ಮಾಡಿ ನಮ್ ಹತ್ರನೇ ವಾದ ಮಾಡ್ತಿದ್ಯಾ. ಶೇಮ್ಲೆಸ್ ವುಮನ್. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯಾ ಅಂತ ಕಿರ್ಚಿದ್ಲು. ಅವಳು ತನ್ನ ಮಾತು ಮುಗ್ಸೋಕು ಮುಂಚೆನೆ ಇಂಚರ ಅವಳು ಕಪಾಳಕ್ಕೆ ಜೋರಾಗಿ ಬಾರಿಸಿದ್ಲು. ಇಷ್ಟ ಹೊತ್ತು ಶಮಿಕಾ ದೀಪಿಕಾ ಏನೇ ಹೇಳಿದ್ರು ಅವಳು ಸಹಿಸ್ಕೊಂಡಿದ್ಲು. ಆದ್ರೆ ಇನ್ನವಳ ಹತ್ರ ಸಾಧ್ಯ ಆಗ್ಲಿಲ್ಲ. ಏಟ್ ತಿಂದ ಶಮಿಕಾ ಹಾವ್ ತರ ಬುಸ್ಗುಡ್ತಾ, ನನಗೆ ಹೊಡೆಯೋ ಅಷ್ಟು ಧೈರ್ಯನಾ ನಿನಗೆ ಅಂದ್ಲು. ಅದಕ್ಕೆ ಇಂಚರ, ಎಸ್, ಇದು ನಾನ್ ಮೊದ್ಲೇ ಮಾಡ್ಬೇಕಿತ್ತು. ರಾವ್ ಫ್ಯಾಮಿಲಿ ಅಂತೂ ನಿನಗೆ ಏನೂ ಸಂಸ್ಕಾರ ಕಲ್ಸಿಲ್ಲ, ಅದಕ್ಕೆ ಈ ತರ ಕೋಪ್ ತೋರಿಸ್ತಿದ್ಯಾ ಅಂದ್ಲು. ಆಗ ಶಮಿಕಾ ಕೋಪದಿಂದ, ಯೂ, ಐ ವಿಲ್ ಕಿಲ್ ಯು ಅಂತ ಹೇಳಿದ್ಲು. ಅವಳು ಹೋಗ್ತಿದ್ದ ಹಾಗೆ ದೀಪಿಕಾ ಮನಸ್ಸಲ್ಲೇ, ನೀನು ರಾಂಗ್ ಪರ್ಸನ್ ಜೊತೆ ವಿರೋಧ ಕಟ್ಕೊಂಡಿದ್ಯಾ ಅಕ್ಕ. ನನ್ ಜೊತೆ ಫೈಟ್ ಮಾಡಿ ನೀನ್ ಗೆಲ್ತೀಯ. ಅರೆ,
ಯಾವ ಆಟಕ್ಕೆ ನೀನೀಗ ಎಂಟರ್ ಆಗಿದ್ಯೋ ಅದನ್ನ ನಾನ್ ತುಂಬಾ ವರ್ಷದಿಂದ ಆಡ್ತಿದ್ದೀನಿ. ನನ್ನನ್ ಸೋಲ್ಸೋದ್ ಹಾಗಿರ್ಲಿ, ನೀನು ನನ್ ಸಮಕ್ಕೂ ಆಡೋಕಾಗಲ್ಲ ಅಂತ ಅನ್ಕೊಂಡ್ಲು. ಈ ಕಡೆ ಇಂಚರ ಆರ್ಯನ್ ಜೊತೆ ಮನೆಗ್ ಹೊರಟಿದ್ರು. ಅವಳ ಮನಸ್ಸಲ್ಲಿ ತಲೆಲಿ ಪೂರ್ತಿ ದೀಪಿಕಾ ಮಾತುಗಳೇ ಗಿರ್ಕಿ ಹೊಡಿತಿತ್ತು. ಅವಳ ಕ್ಯಾಬಲ್ ಕೂತ್ಕೋತಾ ಇದ್ದ ಹಾಗೆ ಫಸ್ಟ್ ಅಜ್ಜಿ ಫೋನ್ಗೆ ಟ್ರೈ ಮಾಡಿದ್ಲು. ಆದ್ರೆ ಔಟ್ ಆಫ್ ನೆಟ್ವರ್ಕ್ ಕವರೇಜ್ ಅಂತ ಬಂತು. ತನ್ನ ಕಾರಣಕ್ಕೆ ದೀಪಿಕಾ ಮತ್ತೆ ರಂಗನಾಥ್ ಅಜ್ಜಿಗೇನಾದ್ರೂ ಮಾಡ್ಬಿಟ್ರೆ ಅನ್ನೋ ಭಯ ಅವಳಿಗೆ ಕಾಡೋಕ್ ಶುರುವಾಯ್ತು. ಯಾಕೆ ಅಂದ್ರೆ ಅವಳ ಲೈಫಲ್ಲಿ ಏನೇ ಆಗಿದ್ರು ಅಜ್ಜಿ ಬೆಸ್ಟ್ ಫ್ರೆಂಡ್ ತರ ಅವಳ ಜೊತೆಗಿದ್ರು. ಇನ್ ಕೇಸ್ ಅವಳ ಕಾರಣಕ್ಕೆ ಅಜ್ಜಿಗೇನಾದ್ರೂ ತೊಂದ್ರೆ ಆದ್ರೆ ಅದೇ ಅವಳ ನಿಜವಾದ ಸೋಲಾಗಿತ್ತು. ಆರ್ಯಂಗೆ ಸಿಚುವೇಶನ್ ಏನು ಅಂತ ಸರಿಯಾಗಿ ಅರ್ಥ ಆಗದೆ ಹೋದ್ರು ತನ್ನ ಫ್ರೆಂಡ್ ಅಜ್ಜಮ್ಮನ್ ವಿಷಯಕ್ಕೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿ, ಫ್ರೆಂಡ್, ಅಜ್ಜಮ್ಮ ಹುಷಾರಾಗಿದ್ದಾರೆ ಅಲ್ವಾ ಅಂತ ಇನ್ನೋಸೆಂಟ್ ಆಗಿ ಕೇಳ್ದ. ಅವನ್ ವಾಯ್ಸ್ ಅಲ್ಲಿ ಅಜ್ಜಿ ಬಗ್ಗೆ ಇರೋ ಕಾಳಜಿ ಕೇಳಿ ಇಂಚರ ಒಂದ್ ಡೀಪ್ ಬ್ರೀತ್ ತಗೊಂಡು ಅವನ್ ತಲೆ ಸವರಿ, ನೀನೇನು ಯೋಚನೆ ಮಾಡ್ಬೇಡ ಆರ್ಯ, ಅಜ್ಜಮ್ಮ ಸೇಫ್ ಆಗಿರ್ತಾರೆ. ಅವ್ರಿಗೇನಾದ್ರೂ ಆದ್ರೆ ನಿನ್ ಫ್ರೆಂಡ್ ಯಾರನ್ನೂ ಸುಮ್ನೆ ಬಿಡಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ಅಜ್ಜಿ ಬಗ್ಗೆ ಚಿಂತೆ ಮಾಡೋಕೆ ತಾನ್ ಒಬ್ಳೇ ಅಲ್ಲ, ತನ್ ಜೊತೆ ಆರ್ಯನೂ ಇದ್ದಾನೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ಅವಳು ಮನಸ್ಸಲ್ಲೇ, ಛೇ, ಇಷ್ಟ್ ಚಿಕ್ಕ ಮಗುಗಿರೋ ಬುದ್ಧಿ ಆ ದೀಪಿಕಾಗಿಲ್ವಲ್ಲ, ಏನ್ ಜನನೋ ಏನೋ, ಸ್ವಲ್ಪನೂ ಪಾಪ ಪುಣ್ಯನೇ ಇಲ್ಲ, ತಾವೆಲ್ಲ ಚಿರಂಜೀವಿಗಳು ಅಂದ್ಕೊಂಡು ಮೆರೀತಿದ್ದಾರೆ. ಅವ್ರ ಪಾಪದ ಕೊಡ ಒಂದಲ್ಲ ಒಂದಿನ ತುಂಬತ್ತೆ, ಎಲ್ಲದಕ್ಕೂ ಕಾಲಾನೇ ಉತ್ತರ ಕೊಡುತ್ತೆ ಅಂತ ಅನ್ಕೊಂಡ್ಲು. ಅವಳ ಮಾತ್ ಪೂರ್ತಿ ಅರ್ಥ ಆಯ್ತು ಅನ್ನೋ ತರ ಆರ್ಯ ಹೆಡ್ ಶೇಕ್ ಮಾಡ್ದ. ಆದ್ರೆ ಅವನ್ ಇನ್ನೂ ಈ ಸಿಚುವೇಶನ್ ಆಳ ತಿಳ್ಕೊಳ್ಳೋ ಅಷ್ಟು ದೊಡ್ಡವನಾಗಿರ್ಲಿಲ್ಲ. ಇಂಚರ ಮಾತ್ ಕೇಳಿ ಅವನಿಗೆ ಸ್ವಲ್ಪ ಸಮಾಧಾನ ಆಗಿದ್ರು ಅವನಿಗೆ ತನ್ನ ಅಜ್ಜಮ್ಮನ್ ಬಗ್ಗೆ ಟೆನ್ಷನ್ ಹಾಗೆ ಇತ್ತು. ಮನ್ಸಲ್ ಕೇಳೋಕೆ ತುಂಬಾ ಪ್ರಶ್ನೆಗಳಿದ್ರು ಇಂಚರಾಗೆ ಬೇಜಾರ್ ಮಾಡಬಾರ್ದು, ತಾನು ಅವಳ ಜೊತೆ ನಿಲ್ಬೇಕು ಅಂದ್ಕೊಂಡು ಅವನು ಸುಮ್ನೆನೆ ಕೂತಿದ್ದ. ಅಷ್ಟ್ರ ಮಟ್ಟಿಗಿನ ಮೆಚುರಿಟಿ ಅವನಿಗಿತ್ತು. ಅವರಿಬ್ರು ಮನೆಗ್ ಹೋಗ್ತಿದ್ದ ಹಾಗೆ ಮಾಲ್ತಿ, ನೀವಿಬ್ರು ಹುಷಾರಾಗಿದ್ದೀರಾ ತಾನೆ ಅಂತ ಅವ್ರ ಹತ್ರ ಓಡ್ತಾ ಬಂದ್ ಕೇಳಿದ್ಲು. ಅವಳ ಕಾಳಜಿ ನೋಡಿ ಇಂಚರಾಗೆ ಗಾಬರಿ ಆಯ್ತು. ಅಲ್ಲ, ನಾವಿಬ್ರು ತೊಂದ್ರೆಲಿರೋದು ಮಾಲ್ತಿ ಆಂಟಿಗ್ ಹೇಗ್ ಗೊತ್ತಾಯ್ತು ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಸ್ಕೂಲಲ್ಲಿ ನಡೆದಿರೋ ವಿಷಯ ಇಷ್ಟು ಬೇಗ ಸ್ಕೂಲ್ ಕ್ಯಾಂಪಸ್ ಇಂದ ಆಚೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಸ್ಕೂಲ್ ಅವರು ಮಾಲ್ತಿ ಕಾಲ್ ಮಾಡಿ ಪೂರ್ತಿ ವಿಷಯ ತಿಳಿಸಿದ್ರು ಅನ್ನೋದು ಇಂಚರಾಗೆ ಗೊತ್ತಿರ್ಲಿಲ್ಲ. ಮಾಲ್ತಿ ಮಾತ್ ಮುಂದುವರಿಸಿ, ನಾನು ಆರ್ಯನ್ ಕರ್ಕೊಂಡ್ ಬರೋಕೆ ದಿನಾ ಹೋಗ್ತೀನಲ್ಲ, ಹಾಗಾಗಿ ಅಲ್ಲಿನ ಕ್ಲರ್ಕ್ ನನ್ಗೆ ಪರಿಚಯ ಇದ್ದಾರೆ. ನೀವು ಡೀನ್ ಜೊತೆ ಮಾತಾಡಾದ್ಮೇಲೆ ಅವರು ನನಗ್ ಕಾಲ್ ಮಾಡಿ ಸ್ಕೂಲ್ ಪರವಾಗಿ ತುಂಬಾ ಕ್ಷಮೆ ಕೇಳಿದ್ರು. ಹಾಗೆ ನಿಮ್ಗೂ ಹೇಳೋಕೆ ಕೇಳ್ಕೊಂಡ್ರು. ಜೊತೆಗೆ ಆರ್ಯಂಗೆ ಸ್ಕೂಲಲ್ಲಿ ಏನೂ ತೊಂದ್ರೆ ಆಗಲ್ಲ ಅಂತ ಭರವಸೆನೂ ಕೊಟ್ರು ಅಂದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.